ಹಾಯ್, ನಮಸ್ತೆ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಎಲ್ರು ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ನಿಮ್ಮನ್ನ ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬೆಳಗಿನ ಜಾವ 4 ಗಂಟೆ ನಾವು ಹೊರಟಿದ್ದು ಬ್ಯಾಂಗ್ಳೂರಿಂದ. ನಿಮ್ಗೆ ಗೊತ್ತಿರುತ್ತೆ ಈಗ ಮಾನ್ಸೂನ್ ವೆದರ್ ಹೇಗಿದೆ, ತುಂಬಾನೇ ಚಳಿ ಮಳೆ ಚೆನ್ನಾಗಿದೆ ಅಲ್ವಾ? ಸೊ ಬಿಸಿ ಬಿಸಿ ಕಾಫಿ ಕುಡಿಬೇಕು ಅನ್ನಿಸ್ತು. ಸೊ ಕಾಫಿ ಸ್ಟಾಪ್ ತಗೊಂಡ್ವಿ. ಈಗ ಮತ್ತೆ ಹೊರಡ್ತಾ ಇದೀವಿ ಮೈಸೂರ್ ಕಡೆಗೆ. ಬನ್ನಿ ಹೋಗ್ತಾ ಮಾತಾಡೋಣ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓ ಒಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ಯದೆಯೊಳಗೆ ನೀಳಿದು ಜಡಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸನಿ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ ಕಣ್ಣಲ್ಲೂ ನೀನೆ ಕನಸಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ ನನ್ನ ನೆನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ ಆವರಿಸು. ಬ್ಯೂಟಿಫುಲ್ ಮಾನ್ಸೂನ್ ಡ್ರೈವ್, ಹಾಗೆ ಮಾನ್ಸೂನ್ ವೆದರ್ ಮತ್ತೆ ಮಾನ್ಸೂನ್ ಸಾಂಗ್ಸ್ ಹೇಗಿತ್ತಲ್ವಾ? ರೋಡ್ ಟ್ರಿಪ್ ತುಂಬಾನೇ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಹಾಗೆ ನಮ್ಮ ಡೆಸ್ಟಿನೇಷನ್ ಕೂಡ ರೀಚ್ ಆಗೇ ಬಿಟ್ವಿ. ಗೊತ್ತಾಯ್ತಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ? ಹೌದು, ಮೈಸೂರಿನಲ್ಲಿ ಇರುವಂತಹ ಸುಂದರವಾದಂತಹ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ನಮ್ಮ ಜರ್ನಿ ಹೇಗಿತ್ತು? ನಾವು ಮೊದಲನೇದಾಗಿ ಅಲ್ಲಿ ವೆಹಿಕಲ್ ಚೆಕಿಂಗ್ ಮಾಡಿಸ್ಕೊಂಡು ಮುಂದಕ್ಕೆ ಹೊರಟಿದ್ದಾಯ್ತು. ಫಾರೆಸ್ಟ್ ಆಫೀಸರ್ಸ್ ವೆಹಿಕಲ್ ನ ಚೆಕ್ ಮಾಡ್ತಾರೆ. ಅದಾದ ನಂತರ ಒಳಗಡೆ ನಮ್ಮನ್ನ ಹೋಗ್ಲಿಕ್ಕೆ ಅನುಮತಿ ಕೊಡ್ತಾರೆ. ಹೀಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಎಂಟ್ರಿ ಆಗ್ತಾ ಇದ್ದಾಗ ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಅಲ್ಲಿನ ಕ್ಲೆನ್ಲಿನೆಸ್ ಎಷ್ಟು ಸ್ವಚ್ಛವಾಗಿ ಕಾಪಾಡಿದ್ರು ಪರಿಸರನ ಅಂತ ಅಂದ್ರೆ ನಿಜಕ್ಕೂ ನೋಡೋದಕ್ಕೆ ತುಂಬಾನೇ ಖುಷಿ ಆಗ್ತಿತ್ತು. ಆ ಅರ್ಲಿ ಮಾರ್ನಿಂಗ್ ಡ್ರೈವ್ ನ ಎಷ್ಟು ಎಂಜಾಯ್ ಮಾಡಿದ್ನೋ ಅದಕ್ಕಿಂತ ಜಾಸ್ತಿ ನಾನು ಡೆಸ್ಟಿನೇಷನ್ ನ ರೀಚ್ ಆದ್ಮೇಲೆ ಖುಷಿ ಪಟ್ಟೆ. ಬಿಕಾಸ್ ನಾವು ರೀಚ್ ಆಗಿದ್ದಂತಹ ಡೆಸ್ಟಿನೇಷನ್ ಎನ್ವೈರನ್ಮೆಂಟ್ ಅಷ್ಟು ಚೆನ್ನಾಗಿತ್ತು. ಮತ್ತೆ ನಮ್ ಫ್ರೆಂಡ್ಸ್ ಕೂಡ ಬಂದ್ಬಿಟ್ರು. ಸೊ ಇನ್ನೇನ್ ತಡ ಮಾಡೋದು, ಬನ್ನಿ ಹೋಗೋಣ. ಬರ್ಡ್ ಸೆಂಚುರಿ ಹೇಗಿತ್ತು ಅಂತ ನೋಡೋಣ. ಅರೆ, ಇದೇನಪ್ಪ ಬರ್ಡ್ ಸೆಂಚುರಿ ಅಂತೇಳಿ ಬೋಟಿಂಗ್ ಪಾಯಿಂಟ್ ಅಂತ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಹೌದು, ಇದು ಪಕ್ಷಿಧಾಮನೂ ಹೌದು, ಬೋಟಿಂಗ್ ಸ್ಪಾಟ್ ಕೂಡ ಹೌದು. ವೀಕೆಂಡ್ಸ್ ಅಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಕ್ಕೆ ಇದೊಂದು ಬೆಸ್ಟ್ ಪ್ಲೇಸ್ ಅಂಡ್ ಡೇ ಔಟಿಂಗ್ ಪ್ಲೇಸ್ ಅಂತಾನೆ ಹೇಳ್ತೀನಿ. ಖಂಡಿತವಾಗ್ಲೂ ಮಕ್ಳಿಗಂತೂ ತುಂಬಾ ಖುಷಿ ಆಗುತ್ತೆ. ಮಸ್ಟ್ ವಿಸಿಟ್ ಪ್ಲೇಸ್. ಹಾಗಾಗಿ ನಿಮ್ಮ ಮನೆಯಲ್ಲಿ ಮಕ್ಳಿದ್ರೆ ಕರ್ಕೊಂಡೋಗಿ ದಯವಿಟ್ಟು ವೀಕೆಂಡ್ ಅಲ್ಲಿ ಸ್ವಲ್ಪ ಬಿಡುವು ಮಾಡ್ಕೊಂಡು. ಏನಂತೀರಾ? ಇಲ್ಲಿ ನನ್ನ ಫ್ರೆಂಡ್ಸ್ ಟಿಕೆಟ್ ನ ಕಲೆಕ್ಟ್ ಮಾಡ್ಕೊಂಡ್ರು. ಹಾಗಾಗಿ ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡು ನಾವು ಒಳಗಡೆ ಎಂಟ್ರಿ ತಗೊಂಡು ಈಗ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ದ ವೆರೈಟಿ ಆಫ್ ಬರ್ಡ್ಸ್ ಇನ್ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ. ಬನ್ನಿ ಹೋಗೋಣ. ಹಾಗೆ
ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗ್ರೀನರಿ ಹಾಗೂ ಆ ಎನ್ವೈರನ್ಮೆಂಟ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ನಾನ್ ನಿಮ್ಗೆ ತೋರಿಸ್ತೀನಿ. ಈ ಪ್ರಕೃತಿ ಸೌಂದರ್ಯನ ನೋಡ್ತಾ ನೋಡ್ತಾ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ. ನನ್ಗಂತೂ ಈ ಪ್ಲೇಸ್ ಅಂಡ್ ಗ್ರೀನರಿ ತುಂಬಾ ಇಷ್ಟ ಆಯ್ತು. ಬನ್ನಿ ಹೋಗೋಣ, ಇನ್ಯಾಕ್ ತಡ ಬೋಟಿಂಗ್ ಪಾಯಿಂಟ್ಗೆ. ಬನ್ನಿ ಬನ್ನಿ ಬೋಟಿಂಗ್ ಹೋಗೋಣ. ಇಲ್ಲಿ ನೋಡಿ, ಇವರೇ ನನ್ನ ಫ್ರೆಂಡ್ ಸುಜ್ಜು. ನಾ ಹೇಳ್ತಾ ಇರ್ತೀನಲ್ಲ ಯಾವಾಗ್ಲೂ, ಇವರೇ. ಇವಾಗ ನಾವಿಬ್ರು ಹೋಗ್ತಾ ಇರೋದು ಬೋಟಿಂಗ್ ಪಾಯಿಂಟ್ ಕಡೆ. ತರ್ಲೆ ತಮಾಷೆ ತುಂಟಾಟಗಳೊಂದಿಗೆ ನಮ್ಮ ಬೋಟಿಂಗ್ ಜರ್ನಿ ಸ್ಟಾರ್ಟ್ ಆಗಿತ್ತು ಹೀಗೆ. ಇವ್ರು ಎಲ್ಲರೂ ನನ್ನ ಫ್ರೆಂಡ್ಸ್ ಪರಿಚಯನ ಮತ್ತೊಮ್ಮೆ ನಿಮ್ಗೆ ಮಾಡ್ಕೊಡ್ತೀನಿ ಮತ್ತೊಂದು ವ್ಲಾಗ್ನಲ್ಲಿ. ಈಗ ಬನ್ನಿ ನೋಡೋಣ ನಮ್ಮ ರಂಗನತಿಟ್ಟು ಪಕ್ಷಿಧಾಮದ ಪಕ್ಷಿಗಳನ್ನ. ಮನ ಮಿಡಿದಂತಿದೆ ಪ್ರೀತಿಯ ಲಾಪಕ್ಕೆ, ಯಾರೋ ಕರೆದಂತಿದೆ ಪ್ರೇಮದ ಲೋಕಕ್ಕೆ. ಏಕೋ ಈ ಭಾವ ನನಗಂತೂ ಹೊಸದಂತಿದೆ, ಪ್ರತಿ ನಿಮಿಷಕ್ಕೂ ನೀ ಬೇಕು ಎನಿಸುತ್ತಿದೆ. ಕೇಳುವ ಪ್ರೇಮವೇ ಪ್ರೀತಿಯ ಭಾವವೇ,
ನಾನು ನಿನ್ನ ರಸಿಯೇ, ನೀ ಜೊತೆ ಇದ್ದರೆ ಇಂದು ಸ್ವರ್ಗಾನು ನನ್ನೆದುರೆ ಕುಳಿತಂತಿದೆ. ನಿನ್ನ ಕಿರುಬೆರಳ ನಾ ಹಿಡಿದು ನಡೆಯುತ್ತೀರೆ. ಒಲವೇ ಈ ಪ್ರೀತಿ ಅತಿ ಸಿಹಿಯಾಗಿದೆ. ಮನವಂತೂ ನಿನ್ನೊಡನೆ ಬೆರೆ ತಂದಿದೆ. ಪ್ರತಿ ಸಿಹಿ ರಾತ್ರಿಗೆ ಕನಸ ಮಳೆಯಾಗಿದೆ. ನೀ ಬರದಿದ್ದರೂ ಅದಕ್ಕೆ ನೆಪವಾಗಿದೆ.
ನಾವು ಸ್ವಲ್ಪ ಹೊತ್ತು ಪಾರ್ಕ್ನಲ್ಲಿ ಓಡಾಡ್ಕೊಂಡು ಒಂದಷ್ಟು ಫೋಟೋಗಳನ್ನ ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ಅಲ್ಲೇ ಇದ್ದಂತಹ ವಾಚ್ ಟವರ್ನಿಂದ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ನ ನೋಡಿಕೊಂಡು ಮ್ಯೂಸಿಯಂ ಕಡೆಗೆ ಹೊರಟಿದ್ದು. ಮ್ಯೂಸಿಯಂ ಹೀಗಿತ್ತು. ಇದಾದ ನಂತರ ನಾವು ನಮ್ಮ ಮತ್ತೊಂದು ಅಡ್ವೆಂಚರಸ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೂ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಕೃತಿ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಯ್ತು ಅನ್ಕೋತೀನಿ. ನೇಚರ್ ಹ್ಯಾಸ್ ದ ಬೆಸ್ಟ್ ಹೀಲಿಂಗ್ ಪವರ್ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್ನಲ್ಲಿ ನಿಮ್ ಎಲ್ರಿಗೂ ಸಿಗ್ತೀನಿ. ಅಂಟಿಲ್ ದನ್ ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಬಾಯ್.